ಹೇ ಗಾಯ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ವೆಲ್ಕಮ್ ಬ್ಯಾಕ್ ಟು ನಿಸಾಮ್ ಸೋನ್. ಸೊ ನಾನಿವತ್ತು ಒಂದು ಪ್ಲಮ್ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಇದಕ್ಕೋಸ್ಕರ ಇಲ್ಲಿ ಒಂದು 1/4 ಕಪ್, ಇಟ್ಸ್ ಅಬೌಟ್ 50 ಗ್ರಾಮ್ಸ್ ಟೂಟಿ ಫ್ರೂಟಿಯನ್ನು ತೊಗೊಂಡಿದ್ದೀನಿ. ಆ್ಯಂಡ್ 1/4 ಕಪ್ ಕಿಸ್ಮಿಸನ್ನು ತೊಗೊಂಡಿದ್ದೀನಿ. ಆ್ಯಂಡ್ 5ರಿಂದ 6 ಚೆರಿಯನ್ನು ತೊಗೊಂಡಿದ್ದೀನಿ. ಚೆರಿಯನ್ನು ಒಂದು 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಒಂದು ವೇಳೆ ಕಿಸ್ಮಿಸ್ ಕೂಡ ಅಷ್ಟೇ, ಒಣ ದ್ರಾಕ್ಷಿ ಅದು ಏನು ದೊಡ್ಡದಾಗಿದ್ದರೆ ಅದನ್ನು ಕೂಡ ಒಂದು 2 ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಮಿಕ್ಸಿಯ ಜಾರಿಗೆ ಚಿಕ್ಕದಾಗಿರುತ್ತಲ್ಲ, ಅದಕ್ಕೆ ಒಂದು ಕಪ್ಪು ಸಕ್ಕರೆ ಇದೆಯಲ್ಲ, ಅದರಲ್ಲಿ ಅಷ್ಟು ಸಕ್ಕರೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಹುಡಿ ಮಾಡಿಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಸಾಸ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈ ಥರ ಇದಕ್ಕೆ ಉಳಿದಿರುವಂತಹ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರಮಲೈಸ್ ಮಾಡಬೇಕು, ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ, ಅದನ್ನು ಮರಿಬಾರ್ದು. ಇಲ್ಲಂತ ಹೇಳಿದರೆ ಬೇಗನೆ ಕರ್ದೋಗಿಬಿಡುತ್ತೆ. ಟೇಸ್ಟ್ ಏನು ಅಂತ ಹೇಳಿದರೆ ಕಹಿ ಆಗಿಬಿಡುತ್ತೆ. ಸೊ ಕೇರ್ಫುಲ್ ಆಗಿರಿ. ಈ ಒಂದು ಸ್ಟೇಜಲ್ಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆ, ಒಂದು ಡಾರ್ಕ್ ಕಲರ್ ಬರುವವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಒಂಥರ ಚೆನ್ನಾಗಿ ಬಂದಿದೆ, ಡಾರ್ಕ್ ಕಲರ್ ಆಗಿ ಬಂದಿದೆ. ನೀವು ಇಷ್ಟು ಬಂದರೆ ಸಾಕು. ಓಕೆ, ನಮ್ಮ ಒಂದು ಕೇಕಿಗೆ ಎಕ್ಸ್ಟ್ರಾ ಒಂದು ಕಲರ್ ಕೊಡುತ್ತೆ ಇದು. ಓಕೆ, ಇವಾಗ ಇದಕ್ಕೆ 1 ಕಪ್ಪು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡಬೇಕಾದ್ರೆ ಸಡನ್ನಾಗಿ ಇದು ಗುಳ್ಳೆ ಬಂದಾಗೆ ಬರುತ್ತೆ, ಭಯ ಪಡೋದು ಬೇಡ. ಇದು ಮೆಲ್ಟ್ ಆಗುತ್ತೆ, ಬೇಗನೆ ಮೆಲ್ಟ್ ಆಗುತ್ತೆ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಸೈಡಲ್ಲಿ ಇಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ ಒಂದು ಮಿಕ್ಸಿ ಜಾರಿಗೆ ನೋಡಿ ಇಷ್ಟು ನಾನು ಲವಂಗ ಇದನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುಡಿ ಮಾಡ್ಕೊಳ್ಬೇಕು, ಆಯಿತಾ. ಇದರಲ್ಲಿ ಒಂದು ಪಿಂಚ್ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೊತ ಕುದೀತಾ ಬರಬೇಕು. ಆವಾಗ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು. ನೋಡಿ, ಇವಾಗ ಇದು ಕುದೀತಾ ಇದೆ. ಈ ಒಂದು ಸ್ಟೇಜಿಗೆ ಬಂದಾಗ ನೀವು ಫ್ಲೇಮನ್ನು ಆಫ್ ಮಾಡ್ಬೋದು. ತುಂಬ ಡ್ರೈ ಆಗೋದೇನು ಬೇಡ. ಓಕೆ, ಇವಾಗ ಇದಕ್ಕೆ ಬೇಕಾಗಿರುವಂತಹ ಡ್ರೈ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಂಡು ಬರೋಣ. ಇದಕ್ಕೋಸ್ಕರ ಇಲ್ಲಿ ನಾನು 1 ಕಪ್ ಮೈದಾವನ್ನು ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/8 ಟೀ ಸ್ಪೂನ್ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸಲ ಈ ಥರ ಸ್ಟ್ರೈನರಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರುವಂಥದ್ದು. ನೀವು ಬೇಕಾದರೆ 3 ಸಲ ಮಿಕ್ಸ್ ಮಾಡ್ಕೊಳ್ಬೋದು. ಆಮೇಲೆ ನಾನು ಆ ಬೌಲಲ್ಲಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3 ಸಲ ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಆಮೇಲೆ ನೋಡಿ ಮಿಕ್ಸಿಗೆ ನಾನು ಶುಗರನ್ನು ಹಾಕಿದ್ನಲ್ಲ, ಹುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ 1 ಎಗ್ಗನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು 1/2 ಟೀ ಸ್ಪೂನ್ ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು 1-2 ನಿಮಿಷ ಹೈ ಸ್ಪೀಡಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು. ಆಮೇಲೆ ಇದಕ್ಕೆ ನೋಡಿ ನಾನು 1/4 ಕಪ್ ಗಟ್ಟಿ ಕರ್ಡ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1/4 ಕಪ್ ಸನ್ಫ್ಲವರ್ ಆಯಿಲ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲಿವ್ ಆಯಿಲನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು, ಕೊಕೊನಟ್ ಆಯಿಲನ್ನು ಯೂಸ್ ಮಾಡುವ ಹಾಗೆ ಇಲ್ಲ. ಇದನ್ನು 1 ನಿಮಿಷ ಲೋ ಸ್ಪೀಡಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿ ಆಗಿದೆ ಆ ಫ್ರೂಟ್ ಇದು ಮಿಕ್ಸ್, ಅದಕ್ಕೆ ಇದನ್ನು ಹಾಕ್ಕೊಳ್ಳಿ, ಆಯಿತಾ. ಆಮೇಲೆ ಇದಕ್ಕೆ ನಾನು 3/4 ಟೀ ಸ್ಪೂನು ಆ ಲವಂಗದ ಪೌಡರ್ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಲವಂಗದ ಪೌಡರ್ ಇದೆಯಲ್ಲ, ಆ ಕೇಕಿಗೆ ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ, ಒಳ್ಳೆ ಫ್ರೆಗ್ರೆನ್ಸ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆ, ನಾನಿಲ್ಲಿ ಹ್ಯಾಂಡ್ಫುಲ್ ಗೋಡಂಬಿಯನ್ನು ತಗೊಳ್ತಾ ಇದ್ದೀನಿ. ಇದನ್ನು ಈ ಡ್ರೈ ಇಂಗ್ರೀಡಿಯೆಂಟ್ಸಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಸೆಕೆಂಡ್ ಕ್ವಾಲಿಟಿ ಗೋಡಂಬಿಯನ್ನು ಯೂಸ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಅಫೋರ್ಡಬಲ್ ಪ್ರೈಸಿಗೆ ಈ ಒಂದು ಕೇಕನ್ನು ಮಾಡಿ ತೆಗಿಬೋದು. ಆಮೇಲೆ ಈ ರೆಡಿಯಾದಂತಹ ಮಿಕ್ಸರ್ ಏನಿದೆ ಅದಕ್ಕೆ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಆಯಿತು. ಈ ಒಂದು ಕೇಕ್ ನಿಮಗೆ ಒಂದು 100 ರೂಪೀಸಿಂದ
120 ರುಪೀಸ್ ಇದರ ಒಳಗಡೆ ಮಾಡಿ ತೆಗಿಬಹುದು. ಇಲ್ಲಾಂತ ಹೇಳಿದರೆ ಶಾಪಲ್ಲಾದರೆ ನಿಮಗೆ 500 to 600 ಈ ಪ್ಲಮ್ ಕೇಕಿಗೆ ಕೊಡಬೇಕಾಗತ್ತೆ. ಮನೆಯಲ್ಲಾದರೆ ತುಂಬ ಈಸಿಯಾಗಿ ಎಲ್ರಿಗೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಐಟಮನ್ನು ಉಪಯೋಗಿಸ್ಕೊಂಡು ತುಂಬ ಸಖತ್ತಾಗಿ ಮಾಡಿ ತೆಗಿಬಹುದು. ಆಮೇಲೆ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆರೆಂಜ್ ಜೆಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಬಿಲೋ, ನಾನು ಈ ರೆಸಿಪಿಯನ್ನು ಹಾಕ್ತೀನಿ. ಮನೆಯಲ್ಲೇ ತುಂಬ ಸುಲಭವಾಗಿ ತುಂಬ ಕ್ಲೀನಾಗಿ ಮಾಡಿ ತೆಗಿಬಹುದು. ಮಾರ್ಕೆಟಲ್ಲಾದರೆ ನಮಗೆ ಅಷ್ಟು ಪರ್ಫೆಕ್ಟಾಗಿ ಸಿಗಲ್ಲ, ಆ ಒಂದು ಸ್ಮೆಲ್ಲು ಇರಲ್ಲ, ಏನೂ ಇರಲ್ಲ. ಓಕೆ, ಆಮೇಲೆ ಇದನ್ನು ನಾನು ಬೇಕಿಂಗ್ ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬಟರ್ ಪೇಪರನ್ನು ಇಟ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿ ಅದಕ್ಕೆ ಮೈದಾವನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಕೇಕ್ ಟಿನ್ನಿಗೆ ಹಾಕ್ಕೊಳ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕಿಸ್ಮಿಸ್, ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡ್ಬಿಟ್ಟು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದು ಹೋಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಓವನ್ ಸೆಟಪ್ ರೆಡಿ ಆಗಿದೆ. ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿದ್ದೆ. ಅದಕ್ಕೆ ನಾನು ಈ ಕೇಕ್ ಟಿನನ್ನು ಇಟ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ 45 ಮಿನಿಟ್ಸ್ ಬೇಕ್ ಮಾಡಿ ತೆಗಿಬೇಕು. ಆಮೇಲೆ 15 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಬೇಕ್ ಮಾಡಿ ಈ ಥರ ಒಂದು ಟೂತ್ ಪಿಕ್ಕನ್ನು ಉಪಯೋಗಿಸಿ ನೋಡಿ, ಸ್ಟಿಕ್ಕಿ ಆಗಿ ಇಲ್ಲ. ಇದು ಒಂದು ವೇಳೆ ಬೆಂದಿಲ್ಲ ಅಂತ ಹೇಳಿದರೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಆಮೇಲೆ ಇದನ್ನು ತೆಗೆದ್ರಾಯಿತು. ಇವಾಗ ಬಿಸಿ ಇದೆ. ಇದನ್ನು ಒಂದು ಕ್ಲೀನ್ ಆಗಿರುವ ಬಟ್ಟೆಯಲ್ಲಿ ಕ್ಲೋಸ್ ಮಾಡಿಬಿಟ್ಟು ಬಿಸಿ ಆರಿದ ನಂತರ ತೆಗಿತಾ ಇದ್ದೀನಿ. ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಮಾಡಬಹುದು. 100 ರಿಂದ 120 ರೂಪಾಯಿ ಅಷ್ಟೇ ಖರ್ಚಾಗುವಂಥದ್ದು. ಶಾಪಲ್ಲಾದರೆ 600 ರೂಪಾಯಿ ಎಲ್ಲ ಇದೆ. ಇದಕ್ಕೆ ಬ್ಲ್ಯಾಕ್ ರೈಸಿನ್ಸ್ ಬೇಡ, ಮನೆಯಲ್ಲೇ ಇರುವಂತಹ ಐಟಮ್ಸ್, ಕಿಸ್ಮಿಸನ್ನು ಉಪಯೋಗಿಸ್ಕೋಬೋದು. ಬೀಟ್ರ್ ಬೇಡ, ಓವನ್ ಬೇಡ, ಏನೂ ಬೇಡ. 600 ರುಪೀಸ್ ಅಂತ ಹೇಳಿದರೆ ಅಷ್ಟೊಂದು ಹಣ ಎಲ್ರಿಗೂ ಭರ್ಸೋಕ್ಕಾಗಲ್ಲ. ಹಾಗಾಗಿ ಇಷ್ಟೊಂದು ಅಫೋರ್ಡಬಲ್ ಪ್ರೈಸಿಗೆ ಮನೆಯಲ್ಲೇ ಮಾಡಿ ತೆಗಿಬೋದು. ಆಮೇಲೆ ನೋಟ್ ಮಾಡಿ ಇಟ್ಕೊಳ್ಬೇಕಾದಂಥ 2 ಪಾಯಿಂಟ್ಸ್ ಇದೆ. ರೂಮ್ ಟೆಂಪರೇಚರಲ್ಲಿರುವಂತಹ ಮೊಟ್ಟೆಯನ್ನು ಯೂಸ್ ಮಾಡಿ. ಆಮೇಲೆ ಯೋಗಟ್ ಕೂಡ ಅಷ್ಟೇ, ಗಟ್ಟಿಯಾಗಿರುವಂತಹ ಹುಳಿ ಇಲ್ಲದ ಯೋಗಟನ್ನು ಯೂಸ್ ಮಾಡಿ. ಸಾಧಾರಣವಾಗಿ ಮನೆಯಲ್ಲೇ ಯೂಸ್ ಮಾಡುವಂತಹ ಯೋಗಟ್ ಅಥವಾ ಕರ್ಡ್ ಇದ್ದರೆ, ಹುಳಿ ಆಗಿದ್ದರೆ ಅದನ್ನು ಒಂದು ಸ್ಟ್ರೈನರಿಗೋ ಅಥವಾ ಒಂದು ಕ್ಲೋತಿಗೋ ಹಾಕಿಬಿಟ್ಟು ಆ ನೀರನ್ನೆಲ್ಲ ಹಿಂಡಿ ತೆಗೆದು ಆಮೇಲೆ ನಿಮಗೆ ಈ ಕೇಕಿಗೆ ಯೂಸ್ ಮಾಡಬಹುದು. ಮನೆಯಲ್ಲಿರುವಂತಹ ಐಟಮನ್ನು ಯೂಸ್ ಮಾಡಿಕೊಂಡು ಮಾಡಬಹುದಾದಂಥ ಒಂದು ಸೂಪರ್ ಡೂಪರ್ ಪ್ಲಮ್ ಕೇಕ್ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ ರೆಸಿಪಿ. ನೀವೆಲ್ಲರೂ ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ಕಾಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಮಲ್ಲಿ ಒಂದು ವೇಳೆ ಮೆಷರಿಂಗ್ ಕಪ್ಸ್ ಎಲ್ಲ ಇಲ್ಲ ಅಂತ ಹೇಳಿದರೆ ಸಾಧಾರಣವಾಗಿ ಮನೆಯಲ್ಲಿ ಯೂಸ್ ಮಾಡುವಂತಹ ಲೋಟವನ್ನು ಉಪಯೋಗಿಸ್ಕೊಳ್ಬಹುದು. ಟೀ ಸ್ಪೂನನ್ನು ಉಪಯೋಗಿಸ್ಕೊಂಡು ಮಾಡಬಹುದು. ತುಂಬ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಹೊಸ ರೆಸಿಪಿ ಮುಖಾಂತರ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಸ್ಟೇ ಪಾಸಿಟಿವ್. ಬಾಯ್. ಅಸ್ಸಲಾಮ್ ಅಲೈಕುಮ್.